ಎನ್ನ ತುಳುಕಿ ಎಂಡ ನಿಕ್ಲಿಕ್ ಪೂರ ಮಂಡೆ ವೆಚ್ಚಾವು. ಕೆಲವೊಂದು ದಿನಗಳೇ ಹಾಗೆ, ಕೆಲವೊಂದು ಮರೀಲಿಕ್ಕೆ ಆಗುದಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೇನೆ ಆಯಿತಾ. ಇವತ್ತು ಸ್ಟಾರ್ಟಿಂಗಲ್ಲಿ ನಾನು ಏಕೆ ಹಿಂಗೆ ತೋರಿಸಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ನನ್ನ ಬ್ಯಾಂಗಲ್ಸ್ ಬಗ್ಗೆ ನಾನೊಂದು ಲಾಗ್ ಮಾಡುವ ಅಂತೇಳಿ ಬಂದದ್ದು. ನನಗಂತೂ ತುಂಬ 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 ಇಷ್ಟ ಬ್ಯಾಂಗಲ್ಸ್ ಅಂತ ಹೇಳಿದರೆ. ಒಂದು 2 years ಬ್ಯಾಕ್ ಬ್ಯಾಂಗಲ್ಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ. ಬ್ಯಾಂಗಲ್ಸ್ ಹಾಕಿದ್ರೆ ಕೈಗೆ 1-2 ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ಇತ್ತೀಚೆಗಂತೂ ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ಯಾಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಇಷ್ಟ ಬ್ಯಾಂಗಲ್ಸ್ ಅಂದರೆ. ಹಾಗೆ ಇವಾಗ ಪ್ರತಿ ಲೈವ್ಗೂ ಕೂಡ ನಾನು ಬ್ಯಾಂಗಲ್ಸ್ ಹಾಕ್ತಾನೆ. ಅಂದರೆ ಕೆಲವು ಎಂಥ ಟಾಪ್ಸ್ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ಬ್ಯಾಂಗಲ್ಸ್ ಹಾಕ್ತಾನೆ. ಜೀನ್ಸ್ ಪ್ಯಾಂಟಿಗೆ ಹಾಕುವಂಥ ಶರ್ಟ್ಸ್ ಅದಕ್ಕೆಲ್ಲ ಹಾಕೋದಿಲ್ಲ. ಹಾಗೆ ಟಾಪ್ಸ್, ಹಾಗೆ ಲೆಹಂಗಾ ಆ ಥರದಕ್ಕೆಲ್ಲ ನಾನು ಬ್ಯಾಂಗಲ್ಸ್ ಹಾಕೇ ಹಾಕ್ತೇನೆ. ನಾನು ಲೈವ್ ನೋಡೋರಿಗೆಲ್ಲ ಗೊತ್ತಿರ್ಬೋದು, ಅಬ್ಸರ್ವ್ ಮಾಡಿರಬಹುದು ಅನ್ಕೋತೀನಿ. ಇವತ್ತು ನನ್ನ ಹತ್ರ ಎಷ್ಟು ಬ್ಯಾಂಗಲ್ಸ್ ಇದೆ ಅಂದರೆ, ಇಲ್ಲಿ ತುಂಬ ರಾಶಿ ಇದೆ. ಕೆಲವೊಂದೆಲ್ಲ ಕಟ್ಟಾಗಿ ಹೋಗಿದೆ, ಕೆಲವೊಂದೆಲ್ಲ ಹಾಗೆ ಇದೆ. ಇದು ಇವತ್ತಿನ ಲೈವಿಗೆ ನಾನು ಹಾಕ್ಕೊಂಡಿರುವಂಥದ್ದು. ಯಾವುದೋ ಬ್ಯಾಂಗಲ್ಸ್, ಯಾವುದೋ ಮ್ಯಾಚ್ ಆಯಿತಾ. ಹೇಗಿದೆ, ಇದಕ್ಕೆ ಮ್ಯಾಚ್ ಆಗೋದಿಲ್ಲ, ಬಟ್ ಲೈವಲ್ಲಿ ಅದು ಅಷ್ಟೊಂದು ಆಗೋದಿಲ್ಲ. ಅಬ್ಸರ್ವ್ ಮಾಡಲಿಕ್ಕಿಲ್ಲ, ಯಾರು ಸಹ ಮಾಡಬೇಡಿ ಇತ್ತ ಲೈವಲ್ಲೆಲ್ಲ. ಹಾಗೆ ಫಸ್ಟ್ ನಾನು ಈ ಬ್ಯಾಂಗಲ್ಸ್ ತೋರಿಸ್ತೇನೆ ನೋಡಿ. ಇದು ಮೊನ್ನೆ ಎಷ್ಟು ತೊಗೊಂಡದ್ದು ಪ್ರೋಗ್ರಾಮಿಗೆ, ಅರ್ಜೆಂಟಾಗಿ ನಂಗೆ ಪ್ರೋಗ್ರಾಮ್ ಬೇಕಿತ್ತು. ನನ್ನ ಹತ್ರ ಇದ್ದ ಬಳೆ ಕಾರಲ್ಲಿ ಬಾಕಿಯಾಗಿತ್ತ. ಸೊ ಹಾಗೆ ಪ್ರೋಗ್ರಾಮಿಗೆ ಹೋಗುವಾಗ ನಂಗೆ ಬೇಕಿತ್ತು ಅಂತೇಳಿ ಇದನ್ನು ಹೀಗೆ ತೊಗೊಂಡೆ. ತುಂಬ ಇಷ್ಟ ಆಯಿತು. ಉಜಿರೆಯಲ್ಲಿ ತೊಗೊಂಡದ್ದು ಈ ಥರದ ಬ್ಯಾಂಗಲ್ಸೇ ನಾನು ಇನ್ನೂ ಹುಡುಕ್ತಾ ಇದ್ದೇನೆ. ಗ್ರೀನ್ ಕಲರ್ ಆ್ಯಂಡ್ ಇನ್ನೂ ಕೆಲವು ಇದೆ. ನಾನು ಎಷ್ಟು ಸಲ ಆಯಿತು ಗೊತ್ತಾ, ನಾನು ಬ್ಯಾಂಗಲ್ಸನ್ನು ಎಲ್ಲ ಒಟ್ಟು ಮಾಡಿಡೋದು ಅರ್ಜೆಂಟಿಗೆ ಬೇಕಾದಾಗ ನಾನು ಮತ್ತೆ ಎಲ್ಲ ಒಟ್ರಾಸಿ ತೆಗೆದು ಬಿಸಾಕಿ ಹೋಗಿದೆ. ಅದು ಪ್ಲಾಸ್ಟಿಕ್ ಇದ್ದೆ, ಅದರಲ್ಲೇ ಹಾಕಿಟ್ಟು ತೆಗೆದು ಹೋಗೋದು. ಮತ್ತು ಅದನ್ನು ಚೆನ್ನಾಗಿ ಕಟ್ಟಿಡಬೇಕು, ತೆಗೆದಿಡಬೇಕು. ಹಾಗೆ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಾನು ತೊಗೊಂಡದ್ದೇ ಏನಕ್ಕೆ ಗೊತ್ತುಂಟಾ, ಇದರದ್ದು ಈ ಕಲರ್ ಇಲ್ಲಿ ಸಹ ಇದೆ. ಇದು ತೊಗೊಂಡದ್ದು ಯಾವುದಕ್ಕಿಂತ ನನ್ನ ಕಾಲೇಜಲ್ಲಿ ನಾನು ಪ್ಯಾರಾಮೆಡಿಕಲ್ ಮಾಡ್ತಿದ್ನಲ್ಲ, ಅಲ್ಲಿ ಟ್ರೆಡಿಷ್ನಲ್ ಡೇ ಇತ್ತು. ಅದಕ್ಕೆ ನಾನು ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೊರಟು ಹೋಗಿದ್ದೆ. ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಬ್ಯಾಂಗಲ್ಸ್ ಚೆಂದ ಉಂಟಾ. ಹಾಗೆ ಅದರದ್ದು ಜೊತೆ ಇನ್ನೂ ಇರಬೇಕಪ್ಪ, ಇಲ್ಲೆಲ್ಲ ಬಿತ್ಕೊಂಡು ನೋಡಿ, ಇಲ್ಲೊಂದು ಸಿಕ್ತು. ಅದು ಏನಾದರೂ ಈಗ ಫ್ರೀ ಇರುವಾಗ ಕುತ್ಕೊಂಡೆಲ್ಲ ಕೊಡಿ, ಇಲ್ಲದ್ದು ಕುತ್ಕೊಂಡು ಈ ಥರ ಹುಡುಕಿದ್ರೆಲ್ಲ ನನಗೆ ಕ್ಲೀನಾಗಿ ಸಿಗ್ತದೆ. ಇಲ್ಲದ್ರೆ ಒಟ್ರಾಸಿ. ಹಾಗೆ ನಾನು ಎಂಥ ಗಜಿಬಿಜಿ ಹುಡುಗಿ ಅಂತ ಅಂದ್ಕೋಬೇಡಿ ಆಯಿತಾ, ನಾನು ನೀಟ್ ಇದ್ದೇನೆ. ಇದು ನೋಡಿ, ಓಕೆನಾ. ಇದೊಂದು ಸೆಟ್. ಮತ್ತು ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಇದೆ ಆಯಿತಾ. ಬ್ಲ್ಯಾಕ್ ಅಂತೂ ನನಗೆ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲು. ಇದು ನಾನು ಪ್ರತಿ ಸಲ ಹಾಕೋದು ಬ್ಲ್ಯಾಕ್ ಬ್ಯಾಂಗಲ್ಸ್ ಯಾವಾಗ ಗೊತ್ತಾ, ಇದು ಗಣೇಶ ಚತುರ್ಥಿ ಬರ್ತದಲ್ಲ, ಆ ಟೈಮಲ್ಲಿ ನಾವು ಹಾಕ್ತೇವೆ ಬ್ಯಾಂಗಲ್ಸು. ನಮ್ಮ ಮನೆಯಲ್ಲಿ ಎಲ್ರಿಗೂ ತೊಗೊಂಡು ಹೋಗ್ತೇವೆ. ಕೆಲವೊಮ್ಮೆ ಅಕ್ಕ ತೊಗೊಂಡು ಬರ್ತಾರೆ, ಕೆಲವೊಮ್ಮೆ ನಾನು ತೊಗೊಂಡು ಹೋಗೋದು. ಅವರೆಲ್ಲ 1 ಡಜನ್ಸ್ ಹಾಕೊಂತಿರ್ತಾರೆ. ನಂಗೆ ಹಂಗಲ್ಲ, ನನಗೆ 2 ಡಜನ್ ಬೇಕು ಒಳ್ಳೆ. ನನಗೆ ಅಷ್ಟು ಇಷ್ಟ ಆಯಿತಾ. ಹಾಗೆ 2 ಡಜನ್ ಬೇಕು ನನಗೆ. ಅದು ಹೇಳ್ತಾರೆ ನಿಂಗೆ ಎಂತ ಕಷ್ಟ ಅಂತೇಳಿ, ನಂಗೆ ಬೇಕು ಅಂತೇಳಿ ಅಷ್ಟೇ. ಒಂದು ಕೈಗೆ ಫುಲ್ ಆದರೂ ಹಾಕೊಳ್ತಾರೆ, ಇಲ್ಲದ್ರೆ 2 ಕೈಗೆ ಬೇಕಾದರೆ ಹಾಕೊಳ್ತಾನೆ. ಅದು ನನಗೆ ಗೊತ್ತಿಲ್ಲ, ನನಗೆ 2 ಡಜನ್ ಬೇಕು ಅಷ್ಟೇ. ಮತ್ತು ಹಾಕೊಳ್ತಾನೆ ಬಿಡ್ತಾನೆ, ಅದು ನೆಕ್ಸ್ಟ್ ನನಗೆ 2 ಡಜನ್ ಬೇಕು. ಹಾಗೆ ನಾನು ಬ್ಯಾಂಗಲ್ಸ್ ಲವ್ವರ್ ನಾನು. ನೋಡಿ, ಇದು ಫುಲ್ ಬ್ಲ್ಯಾಕ್ ಬ್ಯಾಂಗಲ್ಸ್. ಇದು ಬಹುಶಃ ಯಾರು ಕೊಟ್ಟದ್ದಾಯ್ತಾ ನಮಗೆ. ಬ್ಲ್ಯಾಕಲ್ಲಿ ಈ ಥರ ಡಿಸೈನ್ಸ್ ಇದೆ ನೋಡಿ, ಕಾಣ್ತಿದೆಯಲ್ಲ, ಈ ಥರ ಡಿಸೈನ್ಸ್ ಇದೆ. ಸೊ ಹಾಗೆ ಟೋಟಲ್ ಇಷ್ಟಿದೆ ಬ್ಲ್ಯಾಕ್. ಆ್ಯಂಡ್ ಇನ್ನೂ ಇರೋದು ಮಾರೆ, ಇನ್ನೆಲ್ಲ ರಾಶಿ ಹಾಕ್ಕೊಂಡಿದ್ದೇನೆ ಇಲ್ಲಿ. ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಇವಾಗ ಇದನ್ನು ಸರ್ಚ್ ಮಾಡುವ, ಈ ಗ್ರೀನನ್ನು.
ಎಸ್ 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 ಬೇಗ ಬೇಗ ಸರ್ಚ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ನನಗೆ ಸಪೋರ್ಟ್ ಮಾಡಿ. ಒಂದು 5,000 ಫಾಲೋವರ್ಸ್ ಆಗಲಿಕ್ಕೆ ಇನ್ನು ಸ್ವಲ್ಪವೇ ಸಬ್ಸ್ಕ್ರೈಬರ್ಸ್ ಆಗಬೇಕು. ನೋಡಿ, ಇದೊಂದು ಬ್ಯಾಂಗಲ್ ಸೆಟ್ ಚೆನ್ನಾಗಿದೆಯಾ. ಅದರ ಜೊತೆ ಇದು ಏನಕ್ಕೆ ತೊಗೊಂಡಿದ್ದು, ಅದರ ಜೊತೆ ಇನ್ನೊಂದು ಯಾವ್ದು ತೊಗೊಂಡಿದ್ದೇನೆ ಅಂತ ತೋರಿಸ್ತೇನೆ. ಬ್ಯಾಂಗಲ್ ಅದರ ಜೊತೆ ಈ ಕಲರ್ ಬ್ಯಾಂಗಲ್ಸ್ ತೊಗೊಂಡದ್ದು. ಇದು ಯಾಕೆ ಅಂತ ಹೇಳಿದರೆ, ನನ್ನ ಅತ್ತೆಯ ಮಗನ ಮ್ಯಾರೇಜಿಗೆ ತೊಗೊಂಡಿರುವಂಥದ್ದು. ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಸ್ಯಾರಿ ಇತ್ತು, ಅದಕ್ಕೆ ಇದನ್ನು ತೊಗೊಂಡದ್ದು. ಸ್ಯಾರಿ ಹಿಡ್ಕೊಂಡು ಸೀದಾ ಹೋದೆ ಆಯಿತಾ ಒಂದು ಕಡೆ, ಕರೆಕ್ಟ್ ಅಲ್ಲಿ ಮ್ಯಾಂಗ್ಳೂರಲ್ಲಿ ಹಂಪನಕಟ್ಟೆಯಲ್ಲಿ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರೋ ಬಳೆ ಕೊಡ್ತಾರೆ ಆಯಿತಾ. ಸೊ ಅಲ್ಲಿಗೆ ಹೋದೆ, ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥ ಬಳೆ ಕೊಟ್ಟರು. ಸಖತ್ತಿದೆ. ಇದು ಸಹ ನನ್ನ ಫೇವ್ರೆಟ್ ಬಳೆ ನನ್ನಲ್ಲಿರುವಂಥದ್ರಲ್ಲಿ. ನೆಕ್ಸ್ಟ್ ಅದಾದ ನಂತರ ಈ ಬ್ಯಾಂಗಲ್. ಇದು ನನಗೆ ಸೌಜನ್ಯಕ್ಕ ಅವರ ಜಾತ್ರೆಗೆ ಹೋದಾಗ ತಂದು ಕೊಟ್ಟದಾಯ್ತು ನನಗೆ ಅಂತೇಳಿ. ಒಟ್ಟು 4 ಇತ್ತು, ಇದರಲ್ಲಿ ಒಂದು ಒಡೆದೋಯ್ತು. ಅವರು ಪ್ರೋಗ್ರಾಮಿಗೆ ಹೋಗೋ ಕೊಟ್ಟರು, ಬ್ಯಾಗಲ್ಲಿ ರೂಮಿಗೆ ಬಂದು ಹೊಡೆದೋಗಿತ್ತು. ಇನ್ನೊಂದೆಲ್ಲೋ ಇರಬೇಕು ನನ್ನ ಬ್ಯಾಗಲ್ಲಿ. ಸೊ ಹಾಗೆ ಅದಾದ ನಂತರ ಇದು ಈ ಬ್ಯಾಂಗಲ್ಸಿಗೆ 2 ಇಯರ್ಸ್ ಆಯ್ತು ಅನಿಸುತ್ತೆ ಆಯಿತಾ. ಏನು ಕಲರ್ ಫೇಡ್ ಆಗಲಿಲ್ಲ, ಏನು ಕೂಡ ಇಲ್ಲ. ತುಂಬ ಚೆನ್ನಾಗಿದೆ ಬ್ಯಾಂಗಲ್. ಇದು ಸ್ಯಾರಿಗೆ ಅಂತ ನಾನು ತೊಗೊಂಡದ್ದು ಸುಬ್ರಹ್ಮಣ್ಯದಲ್ಲಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕಲರೇ ಹೋಗಿಲ್ಲ ಮರ್ರೆ, ಚೆನ್ನಾಗಿದೆ. ಬಟ್ ನಾನು ಯಾವುದಕ್ಕೂ ಹಾಕ್ತಾ ಇಲ್ಲ ಇದನ್ನು, ಹಂಗೆ ಇದೆ. ಮತ್ತು ಈ ಬ್ಯಾಂಗಲ್ ಇದು ನಾನು ಸೌಜನ್ಯಕ್ಕನ ಮ್ಯಾರೇಜಿಗೆ ಡ್ರೆಸ್ ಹಾಕಿದೆ. ಯಾವುದೋ ಒಂದು ಸ್ಕರ್ಟ್ ಮತ್ತು ಬ್ಲೌಸು, ಅದಕ್ಕೆ ಮ್ಯಾಚ್ ಆಗುವಂಥ ಕಲರ್ ಇದ್ದು ಬ್ಯಾಂಗಲ್ಸ್ ತೊಗೊಂಡದ್ದು. ಇದು ಕೂಡ ಸುಬ್ರಹ್ಮಣ್ಯದಲ್ಲೇ ತೊಗೊಂಡದ್ದು ಆಯಿತಾ. ಸೊ ಹಾಗೆ ಇದು ಕೂಡ ತುಂಬ ಇಷ್ಟದ ಬ್ಯಾಂಗಲ್. ಹಾಗೆ ಇನ್ನೊಂದು ಬ್ಯಾಂಗಲ್ ತೋರಿಸ್ತೇನೆ ನಿಮಗೆ. ಪರ್ಪಲ್. ನನಗಂತೂ ಇದು ತುಂಬ ಇಷ್ಟ. ಈ ಥರ ಈ ಮೆಟಲ್ ಇದ್ದು ಬ್ಯಾಂಗಲ್ಸ್ ಚೆನ್ನಾಗಿರ್ತದೆ ಹಾಕಲಿಕ್ಕೂ. ಮತ್ತು ಇದೇನೋ ಒಂಥರ ಸೌಂಡು ಚೆನ್ನಾಗಿರ್ತದೆ ನೋಡಿ. ಹಾಗೆ ಇದ್ರದ್ದು ಕೂಡ ಚೆನ್ನಾಗಿರ್ತದೆ, ಗಾಜಿನ ಬಳೆದು ಕೂಡ. ಗಾಜಿನ ಬಳೆನೂ ತುಂಬ ಒಳ್ಳೆಯದು ಹೆಣ್ಮಕ್ಳು ಹಾಕ್ಕೊಂಡ್ರೆ ಮೆಟಲ್ಗಿಂತನೂ. ನೋಡಿ, ಪರ್ಪಲ್. ಆ್ಯಂಡ್ ಇದು ನೋಡಿ ಬ್ಯಾಂಗಲ್. ಇದು ನನ್ನ ಬರ್ಡೇಗೆ, ಹೋದ ವರ್ಷದ ಬರ್ಡೇಗೆ ನಾನು, ಹೋದ ವರ್ಷ ಬರ್ಡೇಗೆ ನಾನು ತೊಗೊಂಡಿರುವಂಥದ್ದು. ನನ್ನ ಗೌನು ಸ್ಕರ್ಟ್ ಆ್ಯಂಡ್ ಬ್ಲೌಸಿಗೆ ತೊಗೊಂಡಿರುವಂಥದ್ದು. ಸೇಮ್ ಕಲರ್ ಬ್ಯಾಂಗಲ್. ನಾನು ಆವಾಗ ಏನು ಹೇಳಿದೆ, ಈ ಸ್ಯಾರಿದ್ದು ಹೇಳಿದ್ನಲ್ಲ, ಇದು ಈ ಬ್ಯಾಂಗಲ್ಸ್ ತೊಗೊಳ್ಳುವಲ್ಲೇ ತೊಗೊಂಡದ್ದು. ಕರೆಕ್ಟಾಗಿ ಮ್ಯಾಚ್ ಆಗುವಂತಹ ಕಲರನ್ನೇ ಕೊಟ್ಟಿದ್ದಾರೆ. ನಾನು ಈ ಬ್ಯಾಂಗಲ್ಸ್ ಜೊತೆ ಈ ಬ್ಯಾಂಗಲನ್ನೇ ಮಿಕ್ಸ್ ಮಾಡಿದ್ದೆ ಆಯಿತಾ. ಇದು ಯಾವ ಡ್ರೆಸ್ಸಿಗೆ ಅಂತ ನನಗೆ ಸಹ ನೆನಪಿಲ್ಲ, ಯಾವುದೋದಕ್ಕೆ ಅಂತ. ಈಗ ನೆನಪಾಯ್ತು, ನನ್ನ ಅಕ್ಕನ ಮ್ಯಾರೇಜಿಗೆ ನಾನು ತೊಗೊಂಡಿರುವಂಥದ್ದು ಆಯಿತಾ. ಪಿಂಕ್ ಕಲರ್ ಸ್ಯಾರಿ ಮ್ಯಾರೇಜಿಗೆ ಹಾಕಿದ್ದು. ಅಕ್ಕನ ಮ್ಯಾರೇಜಿಗೆ ಲೆಹಂಗಾ ಹಾಕಿದ್ದೆ ಆಯಿತಾ. ಅದಕ್ಕೂ ಕೂಡ ಸ್ಯಾರಿ ಕೂಡ ಈ ಕಲರೇ ಇತ್ತು, ಪಿಂಕ್. ಹಾಗೆ ಲೆಹಂಗಾ ಇದು ಕಲರ್ ಮತ್ತು ಇದು ಕಲರ್ ಮಿಕ್ಸ್ ಇತ್ತು. ಸೊ ಹಾಗೆ ಮ್ಯಾಚ್ ಆಯಿತು. ಸೊ ಹಾಗೆ ಮತ್ತು ಅದಾದ ನಂತರ ವೈಟ್ ಬ್ಯಾಂಗಲ್ಸ್. ಈ ವೈಟ್ ಇದು ಅಷ್ಟೊಂದು ಇವಾಗ ಆ ಥರ ಮ್ಯಾಚ್ ಆಗುವಂಥದ್ದು ಡ್ರೆಸ್ ಯಾವುದಿಲ್ಲ, ಹಾಗೆ ಹಾಕೋದು ಕಡಿಮೆ ನಾನು. ಇನ್ನೊಂದಿದೆ ಬ್ಯಾಂಗಲ್, ಇದಿಷ್ಟು ಸೆಟ್ ಆಯಿತಾ. ಇದಿಷ್ಟು ಸೆಟ್, ಈ ಸೆಟ್ಟಲ್ಲಿ ಇಷ್ಟು ಬಂದಿರುವಂಥದ್ದು. ಇದು ಸಿಂಗಲ್ ಆಗಿ, ಮತ್ತು ಇದು ಡಿಸೈನ್ ಬಂದು, ಆ್ಯಂಡ್ ಇದು ಸ್ವಲ್ಪ ದಪ್ಪದ್ದು ನೋಡಿ. ಅದು ನಿಜವಾಗಿ ಈ ಥರ ಹಾಕ್ಲಿಕ್ಕಿರುವಂಥದ್ದು. ನಾನು ಇದನ್ನು ಎಲ್ಲಿಗೆ ಹಾಕ್ತೇನೆ ಈ ಥರ ನೋಡುವ. ನಾನು ಇಷ್ಟ ತನಕ ಹಾಕಲಿಲ್ಲ, ಜಸ್ಟ್ ಒಮ್ಮೆ ಟ್ರೈ ಮಾಡುವ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಚಾನೆಲ್ನ ಏರ್ ಮಾತ್ರ ಸಬ್ಸ್ಕ್ರೈಬ್ ಮಲ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪುಲೇವೆ. ಯಾನೋರ ತುಳುಟು ಲಾಗ್ ಮನ್ಪೆ ಏನೋ ತುಳುಕಿ ಎಂತ ನಿಕ್ಲಿಕ್ಕೆ ಪೂರ ಮಂಡೆ ಬೆಚ್ಚಾವು ಟ್ರೋಲ್ ಹಾಕೋಣ ಗ್ಯಾರಂಟಿ ಅಂದೇನು ನೋಡಿ. ಈ ಥರ ಇದೆ. ನಾನೀಗ ನನ್ನ ಹತ್ರ ಇರೋ ಒಂದೊಂದೇ ಬಳೆಯನ್ನು ನಿಮಗೆ ಹಾಕಿ ತೋರಿಸ್ತೇನೆ. ನಾನು ಕೆಲವೆಲ್ಲ ಹಾಕ್ತಿಲ್ಲ, ಕೆಲವೊಂದು ಬಳೆ ಹಾಕಿ ತೋರಿಸ್ತೇನೆ ಆಯಿತಾ. ಇಷ್ಟೀಗ ಹಾಕಿ ತೋರಿಸ್ತೇನೆ ಆಯಿತಾ.
ಇದು ನನ್ನ ಅತ್ತೆ ಮಗನ ಮ್ಯಾರೇಜಿಗೆ ತಗೊಂಡಿರುವಂತಹ ಬಳೆ. ಆಗೋದಿಲ್ಲ, ಟೈಟ್ ಆಗ್ತದೆ ಮಾರೆ. ನಾನು ಪ್ರತಿ ಸಲ ಬಳೆ ಹಾಕುವಾಗ ಐ ಲವ್ ಬೀಯಿಂಗ್ ಎ ಮ್ಯಾನ್ ಅಂತ ಹೇಳೋದು ಆಯ್ತಾ. ಅಷ್ಟೇ ಇಷ್ಟ ಆಗಿದೆ ನೋಡಿ, ಚೆನ್ನಾಗಿದೆಯಾ? ನನಗೆ ಯಾರಾದರೂ ಬ್ಯಾಂಗಲ್ಸ್ ಗಿಫ್ಟ್ ಕೊಟ್ಟರೆ ಅದರಷ್ಟು ಖುಷಿ ಯಾವುದೂ ಇಲ್ಲ ನನಗೆ ಆಯಿತಾ. ಈ ಡ್ರೆಸ್, ಇಯರಿಂಗ್, ಬ್ಯಾಂಗಲ್ಸ್, ಸರ ಆ್ಯಂಡ್ ಸರ ಇವಾಗ ತೊಂದರೆ ಇಲ್ಲ. ಸರ ನಂತರ ಇದು ನನ್ನ ಅಪ್ಪ ನನ್ನ ಬರ್ಡೇಗೆ ಕೊಟ್ಟದ್ದಿದೆ, ಇದು ಗೋಲ್ಡ್ ಚೈನ್ ಆಯಿತಾ. ಹಾಗೆ ನನಗೆ ಬ್ಯಾಂಗಲ್ಸ್, ಇಯರಿಂಗ್ ಮತ್ತು ಡ್ರೆಸ್ ಎಲ್ಲ ಕೊಟ್ಟರೆ, ಗೆಜ್ಜೆ ಎಲ್ಲ ಕೊಟ್ಟರೆ ತುಂಬ 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 ಖುಷಿ ನನಗೆ ಆಯಿತಾ. ಹೆಣ್ಮಕ್ಳಿಗೆ ಅದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ. ಮತ್ತು ನನ್ನ ಬರ್ಡೇಗೆ ನನಗೆ ಅತಿ ಹೆಚ್ಚು ಆಸೆ ಇಲ್ಲ ಮಾರೆ. ನನಗೆ ಡ್ರೆಸ್ಸೇಸ್ ಕೊಡಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಆಸೆ ಇಲ್ಲ. ನನಗೊಂದು ಡಜನ್ ಬಳೆ ಕೊಟ್ಟರು ಸಾಕು, ಒಂದು ಹೂ ತಂದು ಕೊಟ್ಟರು ಅಥವಾ 1 ರೂಪೀಸ್ ಚಾಕ್ಲೇಟ್ ಕೊಟ್ಟರು ನಾನು ತುಂಬ ಖುಷಿ ಪಡ್ಕೊಳ್ತೇನೆ. ನನಗೆ ಅತಿ ಆಸೆ ಏನೂ ಇಲ್ಲ. ನೋಡಿ, ನನಗೆ ಈ ಬಳೆ ಹಾಕುವಾಗ ಪ್ರತಿ ಸಲ ನನಗೆ ನನ್ನ ಆ ಟ್ರೆಡಿಷ್ನಲ್ ಡೇದು ಡ್ರೆಸ್ಸೇ ನೆನಪಾಗ್ತದೆ. ಅದಕ್ಕಿಂತ ಮೊದಲು ಆ ಟ್ರೆಡಿಷ್ನಲ್ ಡೇ ಡ್ರೆಸ್ಸನ್ನು ನಾನು 1 ದಿನಕ್ಕಿಂತ ಮೊದಲು ನಾನು ಅಡ್ಯಾರ ಪದವಿನ ದುರ್ಗಾ ಪರಮೇಶ್ವರಿ ಟೆಂಪಲ್ನ ಬ್ರಹ್ಮಕಲಶೋತ್ಸವಕ್ಕೆ ಹಾಕಿದ್ದೆ ಆಯಿತಾ. ಅವಾಗ ಫಸ್ಟ್ ಹಾಕಿದ್ದು, ಅದು ಮರೀಲಿಕ್ಕಾಗೋದಿಲ್ಲ ನನಗೆ ಆ ದಿನಾನ. ಕೆಲವೊಂದು ದಿನಗಳೇ ಹಾಗೆ, ಕೆಲವೊಂದು ಮರೀಲಿಕ್ಕೆ ಆಗೋದಿಲ್ಲ. ಮತ್ತು ಇದೆಲ್ಲ ಹಾಕೋದಿಲ್ಲ ಆಯಿತಾ. ನನ್ನ ಕೈ ಇವಾಗಲೂ ನೋವು ಆಗ್ತಾ ಉಂಟು. ಮತ್ತು ಇದು ಸಹ ಹಾಗೆ, ಇದು ಹಾಕೋದಿಲ್ಲ, ನನಗೇನು ನೋವು ಆಗ್ತಾ ಉಂಟು ಕೈ. ಸೊ ಹಾಗೆ ನೋಡಿದ್ರಲ್ಲ ಎಷ್ಟು ಬ್ಯಾಂಗಲ್ಸ್ ಇದೆ ಅಂತ. ಇದನ್ನು ಒಟ್ಟಿಗೆ ತೋರಿಸೋದಾದರೆ ನಾನು ಹೇಗೆ ತೋರಿಸೋದು ಹೇಳಿ. ತುಂಬ ಬ್ಯಾಂಗಲ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ತೋರಿಸಲಿಕ್ಕೆ. ಸೊ ಹಾಗೆ ಲಾಸ್ಟಿಗೆ ಒಮ್ಮೆ ನನ್ನ ಬ್ಯಾಂಗಲ್ ಸೆಟ್ಟನ್ನೆಲ್ಲ ತೋರಿಸ್ತೇನೆ ಮಿಕ್ಸ್ ಮಾಡಿ. ಕೈಯಲ್ಲಿ ಹಿಡಿಯುವುದಿಲ್ಲ ನೋಡಿ, ಕೈಯಲ್ಲಿ ಹಿಡಿಯುವುದಿಲ್ಲ. ಇಷ್ಟಿದೆ, ಇನ್ನೂ ಇದೆ ಕೆಳಗಡೆ ಬೇರೆ ಬೇರೆ ಕಲರಲ್ಲಿದೆ. ಸೊ ಹಾಗೆ ನನಗೆ ಹೇಗೆ ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಹೀಗೆ ಕೂತ್ಕೊಂಡು ಮಾಡಿದ್ದು. ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಲಾಗನ್ನು. ನನ್ನ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ಲಾಗನ್ನು ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಇವಾಗಷ್ಟೇ ಲಾಗ್ ಇನ್ನೊಮ್ಮೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಇನ್ನು ಲಾಗ್ ಮಾಡ್ತಾ ಇರ್ತಾರೆ ಅಂತ ಬೇರೆ ಮಾತು ಕೊಟ್ಟಿದ್ದೇನೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೊಂದು ಲಾಗ್ ಜೊತೆ ನಿಮ್ಮ ಇಂಟರ್ವ್ಯೂ ಕೂಡ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.